ದೇಶದ ಅತಿ ದೊಡ್ಡ ದರೋಡೆ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರಾಬರಿ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರು ಕಿಂಗ್ಪಿನ್ ಬಂಧಿಸಿದ್ದಾರೆ. ಹಾಗಾದ್ರೆ ಹಣದ ಮೂಟೆಗಳಿದ್ದ ಕಂಟೈನರ್ ಎಲ್ಲಿದೆ, ಪೊಲೀಸರಿಗೆ ಸಿಕ್ಕ ಸಾಕ್ಷಿ ಏನು, ಬನ್ನಿ ನೋಡೋಣ. ಚೋರ್ಲಾ ಘಾಟ್ 400 ಕೋಟಿ ರು ದರೋಡೆ ಪ್ರಕರಣ. ಪ್ರಮುಖ ಆರೋಪಿ ಕಿಶೋರ್ ಸಾಳವೆ ಪೊಲೀಸರಿಗೆ ಶರಣು. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಎನ್ನಲಾದ 400 ಕೋಟಿ ರು ದರೋಡೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಪ್ರಕರಣದ ಪ್ರಮುಖ ಆರೋಪಿ ಕಿಶೋರ್ ಸಾಳವೆ ಪೊಲೀಸರಿಗೆ ಶರಣಾಗಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಕಿಂಗ್ ಪಿನ್ ಅನ್ನ ಬಂಧಿಸಿದ್ದು ದರೋಡೆ ಸಂಬಂಧ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸದ್ಯ ನಾಸಿಕ್ನ ಗೋಟಿ ಪೊಲೀಸ್ ಠಾಣೆಗೆ ಶರಣಾಗಿದ್ದ ಕಿಶೋರ್ನನ್ನ ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. 3 ರಾಜ್ಯಗಳಲ್ಲಿ ಸಂಚಲನಕ್ಕೆ ಕಾರಣವಾಗಿರೋ 400 ಕೋಟಿ ರೂಪಾಯಿ ಹೈಜಾಕ್ ಪ್ರಕರಣಕ್ಕೆ ಹೊಸ ತಿರುವು ಸಿಗುವ ಸಾಧ್ಯತೆ ಇದೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ಮಹಾರಾಷ್ಟ್ರದ ಪೊಲೀಸರು ದೂರುದಾರ ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮತ್ತು 400 ಕೋಟಿ ದರೋಡೆಗೆ ಸಂಬಂಧಿಸಿದ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಅಚ್ಚರಿ ಏನಂದ್ರೆ ಹೈಜಾಕ್ ಆಗಿರೋ ಕಂಟೈನರ್ ಎಲ್ಲಿದೆ ಅನ್ನೋದೇ ಇನ್ನೂ ಪತ್ತೆಯಾಗಿಲ್ಲ. ದರೋಡೆ ಪ್ರಕರಣ ತನಿಖೆಯ ಹಂತದಲ್ಲಿರುವಾಗಲೇ ಅನುಮಾನ ವ್ಯಕ್ತವಾಗಿದೆ. ದೂರುದಾರ ಸಂದೀಪ ಪಾಟೀಲ ಎಸ್ಐಟಿ ಪೊಲೀಸರ ವಿರುದ್ಧವೇ ಗಂಭೀರವಾದ ಆರೋಪ ಮಾಡಿದ್ದಾನೆ. ಪ್ರಕರಣ ಮುಚ್ಚಿ ಹಾಕಲು ಎಸ್ಐಟಿ ಪ್ಲಾನ್ ಮಾಡಿದ್ದು 400 ಕೋಟಿ ಬದಲಾಗಿ 35 ಕೋಟಿ ದರೋಡೆ ಎಂದು ಬಿಂಬಿಸುವ ಕುತಂತ್ರ ನಡೀತಾ ಇದೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ 3 ರಾಜ್ಯಗಳ ಪೊಲೀಸರಿಗೆ ತಲೆನೋವಾಗಿರೋ ಚೋರ್ಲಾ ಘಾಟ್ 400 ಕೋಟಿ ದರೋಡೆ ಪ್ರಕರಣ ದಿನೇ ದಿನೇ ರೋಚಕ ತಿರುವು ಪಡೆದುಕೊಳ್ತಾ ಇದೆ. ಪಾರದರ್ಶಕ ತನಿಖೆಯಿಂದಷ್ಟೇ ಇದು ನಿಜವೋ ಕಟ್ಟುಕತೆಯೋ ಅನ್ನೋದು ಬಯಲಾಗಬೇಕಾಗಿದೆ. ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.